ವೃಷಭ ರಾಶಿ, ವೃಷಭ ಲಗ್ನ. ಯಾರೆಲ್ಲ ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಜನಿಸಿದಿರೋ, ಗುರು ಸಂಚಾರ ಆಗೋ ತನಕ ವೃಷಭ ರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಅಭಿವೃದ್ಧಿ ಆಗುವಂಥದ್ದು, ವಿವಾಹ, ಯಾರಿಗೆಲ್ಲ ಇಷ್ಟು ದಿನಗಳಲ್ಲಿ ಮದುವೆಗಳನ್ನು ಕುಡ್ಕೊಂಬಂದಿರಲ್ಲ ಅವರ ಒಂದು ಚಂದ್ರಬಲ ತಾರಾ ಬಲ ಅನುಸಾರವಾಗಿ ಗ್ರಹಗತಿಗಳು ಚೆನ್ನಾಗಿದ್ರೆ ಈ ವರ್ಷದಲ್ಲಿ ಮದುವೆ ಕುಡ್ಕೊಂಬರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಸ್ತ್ರಾಭರಣಗಳನ್ನು ಮಾಡ್ಕೊಳ್ಳುವಂಥದ್ದು, ಹೊಸ ಬಟ್ಟೆಗಳನ್ನು ನೀವು ಖರೀದಿ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು ಆಗ್ತಾ ಹೋಗುತ್ತೆ. ಅದೇ ಗುರುಗೋಚಾರದ ಅಂದರೆ ಬದಲಾವಣೆಯ ನಂತರ ನಿಮಗೆ ವೃಷಭ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಕೊಟ್ಟಂಥ ಹಣ ಹಿಂತಿರುಗಿ ಬಾರದಲ್ಲೇ ಇರ್ತಕ್ಕಂಥದ್ದು, ಯಾವ್ದಾರ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅದು ವಿಳಂಬ ಆಗುವಂಥದ್ದು, ಏನೆಲ್ಲ ಕೆಲಸ ಕಾರ್ಯಗಳಿದೆಯೋ ಜೂನ್ 1ನೇ ತಾರೀಕು ಒಳಗಡೆ ನೀವು ಅದನ್ನು ಮುಗಿಸ್ಕೊಳ್ಳಿ. ಬಹಳಷ್ಟು ಅನುಕೂಲ ಆಗಿರ್ತಕ್ಕಂಥ ಈ ಒಂದು ಸಮಯ. ನೀವೇನಾದರೂ ಒಂದು ಶುಭ ಕಾರ್ಯಗಳನ್ನು, ಗೃಹ ಪ್ರವೇಶ, ಮದುವೆ, ವಾಹನ ಖರೀದಿ ಇತ್ಯಾದಿಗಳನ್ನು ನೀವು ಮಾಡಬೇಕು ಅಂತಿದ್ರೆ ಇಷ್ಟೊಳಗೆ ಮಾಡ್ಕೊಳ್ಳಿ. ಯುಗಾದಿಯ ದಿವಸದಂದು ವಿಶೇಷವಾಗಿ ನೀವು ಲಕ್ಷ್ಮಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಹಸಿರು ಬಣ್ಣದ ಒಂದು ವಸ್ತ್ರವನ್ನು ಅಥವಾ ಸೀರೆ ಅಥವಾ ಬ್ಲೌಸ್ ಪೀಸು ಅಥವಾ ಬಳೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವಸ್ತುವನ್ನು ನೀವು ಕೊಟ್ಟು ತಾಯಿ ಜಗನ್ಮಾತೆಯನ್ನು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಅಲ್ಲಿ ಆಶೀರ್ವಾದ ಪಡ್ಕೊಂಬಂದರೆ ಈ ವರ್ಷದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳು ದೊರೀತಾ ಹೋಗುತ್ತೆ. ಹಾಗೆ ಯಾರೆಲ್ಲ ವೃಷಭ ರಾಶಿಯಲ್ಲಿ ಇರ್ತೀರೋ ಅವರು ಮಾತಿನ ಮೇಲೆ ಬಹಳಷ್ಟು ನಿಗಾವನ್ನು ಇಡಬೇಕಾಗುತ್ತೆ. ಮಾತಿನಿಂದ ತೊಂದರೆ ತಾಪತ್ರೆಗಳು ಬರುವಂಥದ್ದು, ಅನಾವಶ್ಯಕವಾಗಿರ್ತಕ್ಕಂಥ ಬೇರೆಯವರ ಸಮಸ್ಯೆ ನೀವು ಬಗೆಹರಿಸೋಕೋಗಿ ನೀವು ಸಿಹಾಕೊಳ್ಳುವಂಥದ್ದು, ಅಥವಾ ಇನ್ಯಾವುದೋ ಒಂದು ಪರಸ್ಥಳದಲ್ಲೋ ಎಲ್ಲೋ ಒಂದು ಸಂಚಾರವನ್ನು ಮಾಡಬೇಕಾದ್ರೆ ಏನೋ ಒಂದು ಯಾರಿಗೋ ಸಮಸ್ಯೆಗಳಾಗಿರ್ತದೆ, ಅಥವಾ ಅದನ್ನು ನೀವು ಸರಿಪಡಿಸಕ್ಕೆ ಹೋದಾಗ ನೀವು ಸಮಸ್ಯೆಗಳಿಗೆ ಸಿಗಾಕೊಳ್ಳುವಂಥದ್ದು, ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಲಗೇಜು, ಬ್ಯಾಗು ಇತ್ಯಾದಿಗಳನ್ನು ಮರೆತುಬಿಟ್ಟು ಬರುವಂಥದ್ದು, ಅಥವಾ ನಿದ್ದೆಗೆ ಜಾರಿ ಅದು ಇನ್ಯಾರ್ದೋ ಪಾಲಾಗುವಂಥದ್ದು, ಇನ್ನು ಅನಾವಶ್ಯಕವಾಗಿ ಏನಾದ್ರು ಅದು ಕಳೆದೋಗುವಂಥದ್ದು, ಈ ರೀತಿಯಾಗುವಂತಹ ಒಂದು ಸಮಸ್ಯೆಗಳು ಇರೋದ್ರಿಂದ ಬಹಳಷ್ಟು ಎಚ್ಚರಿಕೆ ಆಗಿರಬೇಕಾಗ್ತದೆ. ವೃಷಭ ರಾಶಿಯಲ್ಲಿರೋರು ಈ ವರ್ಷದಲ್ಲಿ ಆಲಸ್ಯತನವನ್ನು ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ನೀವು ಜಾಗೃತರಾಗಿ ವಿಶೇಷವಾಗಿರ್ತಕ್ಕಂತಹ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಟ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಅಕಸ್ಮಾತಾಗಿ ಇವತ್ತು ಬೇಡ ನಾಳೆ ಮಾಡೋಣ, ಇನ್ನು ಮುಂದಿನ ತಿಂಗಳು ಮಾಡೋಣ, ಇನ್ನು ಸ್ವಲ್ಪ ದಿವಸ ಬಿಟ್ಟು ಮಾಡೋಣ ಅಂತಿದ್ರೆ ಅದು ಮುಂದುವರಿತಾ ಹೋಗುತ್ತೆ ಕೂಡ, ಅದು ಕೆಲಸ ಸನ್ನದ್ಧ ಆಗೋದಿಲ್ಲ. ಹಾಗಾಗಿ ಆಲಸ್ಯತೆನ ಹೆಚ್ಚಾಗುವಂಥ ಸಮಸ್ಯೆಗಳು, ಬಾಧೆಗಳು ನಿಮಗೆ ಬರ್ತಾ ಹೋಗ್ಬೋದು. ಅದರಿಂದ ವೃಷಭ ರಾಶಿಯವರು ಬಹಳ ಎಚ್ಚರಿಕೆಯಿಂದಿರಿ, ಮಾತಿನಲ್ಲಿ ಜಾಗೃತರಾಗಿರಿ. ಈ ಒಂದು ಹಿಂದೆ ಹೇಳಿದಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಶುಭವಾಗಲಿ. ಶುಭಮಸ್ತು.